ಎಷ್ಟು ಬೇಕಾರ್ಕೂ ಕೇಳಿ, ನಾನೆಂತ ಹೇಳೋದು ಇಲ್ಲ. ಯಾವ ನಿಮ್ಮ ಬಾಯಿ ಕೋಲಾಡ್ತಾನೆ. ಅಲ್ಲ, ಆಡ ಮಕ್ಕಳಾರು ಹೇಳಿದ ಮಾತು ಕೇಳ್ತವೆ. ಒಂದು ಕಾಯಿಲೆ ಕಸಾಲೆ ಬಂದರೆ ಪುತ್ತೆ ಮಾಡ್ಕೋಬೇಕು, ಹುಷಾರು ಮಾಡ್ಕೋಬೇಕು ಅಂತ ನೋಡ್ತವೆ. ದಿಂಡೇ ದೊಡ್ಡ ಗಂಡಸಿಗೆ ಇನ್ನೂ ಗೊತ್ತಾಗಲ್ಲ ಅಂದರೆ ನಾವೆಂತ ಮಾಡೋಕ್ಕಾಗ್ತದೆ ಅನ್ಬೇಸಿ. ಕರ್ಕೊಂಡಾಗ ಆಸ್ಪತ್ರೆಗೆ ಸೇರ್ಸಕ್ಕೆ ಹೇಳ್ತೀನಿ ಪಾಪಣ್ಣನ ಕೈಲಿ. ಏನು ಹುಡುಗಾಟ್ಯ ಈ ವಯಸ್ಸಲ್ಲೇ ಈ ಥರ ಅಂತ ಹೇಳಿದ್ರೆ ಕಂಡ್ಲ ಮುಚ್ಚಿಗೆಯಿಂದ ಗಂಟ್ಲೊಳಗೆ ಹಾಕಿ ಒಂದು ಮುಕ್ಕಳ ನೀರು ನುಂಗಿ ಬಿಟ್ರೆ ಹೋಗ್ತದೆ. ಇಲ್ಲ ಬಾಯೊಳಗೆ ಹಿಡ್ಕೊಂಡು ಹತ್ಲಾಗ ಇತ್ಲಾಗ ದಿಕ್ಕರಿಸ್ತಾ ಇದ್ರೆ ಬಾಯಿ ಕೈಯಾಗದೇ ಇರ್ತದ. ಬರೀ ಬೇರೆಯಿಂದ ಆತೈತಿ, ವಾಂತಿ ಸುರು ಹಾಕೈತಿ. ಏನು ಗತಿ ಸಾಯದೆ ಏನೋ. ನಂಗಂತೂ ಯಾವ್ದಕ್ಕೆ ತಲೆ ಕಡ್ಲಿ. ಏನಾರೊಂದು ಸ್ವಲ್ಪ ಸುಮ್ಮನೆ ಇರೋಣ ಅನ್ನಷ್ಟೊತ್ತಿ ಮತ್ತೊಂದು ಎಂತಾರು ಶುರು ಆಯ್ತು. ಏನು ಬರ್ದಾನೆ ಏನ ಬ್ರಹ್ಮನಂತ ಹಣೆಯಲ್ಲಿ ಬರೀದೆ ಹೋಗಕ್ಕೆ. ಸೀತಾರ ಮನೇಲಿ ಅರೋರಾಟದೆ ತಬಾರ ಅಂದೆ. ಅಲ್ಲಿ ಹೋಗಿ ಇನ್ನು ಯಾರ ಹತ್ರ ಪಂಚಾಯತ್ಗೆ ಹೊಡಿತ ನಿಂತಾನ ಎಂತದ. ನಾನೇ ಒಂದು ಗಳಿಕ್ಕೆ ಹೋಗಿ ಬಂದಿದ್ರೆ ಆತಿತ್ತೇನ. ಓ ನಿಂಗಣ್ಣ, ಭಾಳ ಅಪೂರ್ವಕ್ಕೊಂದ್ಸತಿ ಬತ್ತಿದ್ದೀರಲ್ಲ ಮರ. ಬಲಿ ಮಗನ ಮದುವೆ ದಿನ ಇಟ್ರೇನಲ್ಲ, ನಮ್ಮೂರು ಮನೆಯವರಿಗೆಲ್ಲ ಕಡಿಕೆ ಎಲ್ಲರೂ ಉಳಿದ್ರೆ ಪತ್ರಿಕೆ ಕೊಟ್ಟರೆ ಸಾಕಾತೈತ್ರಿ. ನೀವು ಪಾಪ ಮೊದಲೇ ಎಂತಕ್ಕೆ ಇದು ಮಾಡಿರಿ ಗೊತ್ತಾಗ್ತದ. ಹಾಗೆ ಒಬ್ಬರೇ ಇರೋರು ಯಾರ್ಯಾದಂತ ಮಾಡ್ಕಿತೀರಿ. ಬಲಿ ಈಚೆಗೆ ಬಲಿ. ಓ, ನೀವು ಹೇಳೋದು ನೋಡಿದ್ರೆ ಏನು ನೀವು ದಿನ ಬೆಳಗಾರ ನಮ್ಮ ಮನೇಲಿ ಇರ್ತೀರೇನೋ ಅನ್ಬೇಕು. ಎಲ್ಲಿ ಮಾರ ಅಂದೆ ಎಂಥದ ಇದೊಂಚೂರು ಹೇಳೋಗಿತ್ತು ನಮ್ಮನೆ ಹಿಂಗ್ಸ್ ಬಂದು ಅಂತ ಬಂದರೆ ಆಮೇಲೆ ಮತ್ತಿಲ್ಲ. ಇನ್ನು ನಾನಾರು ಅಷ್ಟೇ ಬರ್ಬೇಕು ಅಂತ ಎಷ್ಟೋ ಸತಿ ಜ್ಞಾನ ಮಾಡ್ಕಿತೀನಿ ರೀ. ಗೊತ್ತಲ್ಲ ನಿಮ್ಗೆ ಆ ಹೊಡಿಬಡ್ದು ಕೆಲಸ. ಇಂಥಲ್ಲಿಗೆ ಹೋಗ್ಬೇಕು ಅಂತ ಏನಾರು ಎದ್ದು ಕೂತು ಅಂದ್ರೆ ಒಂದು ಕೆಲಸ ಎಂಥವ್ರು ಕಂಡಾತು. ಇದನ್ನೊಂದು ಬಿಟ್ಟು ಹೋಗೋದು ಹೆಂಗೆ, ಇದನ್ನು ಮುಗಿಸಿ ಹೋಗೋಣ ಅಂತ ಮತ್ತು ಮಾರನೇ ದಿನ ಹಾಗೆ ಆಗೋದು. ನಂಗಂತೂ ಎಷ್ಟೋ ಸರಿ ಹಂಗಾಗ್ಯದು. ಹಂಗಾಗಿ ಬರಲ್ಲ. ಇದು ಮದುವೆ ದಿನ ಇಟ್ಟಾಗ್ಯದೆ. ಪತ್ರಿಕೆ ಗಿತ್ರಿಕೆ ಅಂತ ಮಾಡಿಸಲ್ರಿ, ಹಂಗೆ ಬಾಯಿ ಕರೆದು ಹೋಗೋಣ ಅಂತ ಬಂದೆ. ನಮ್ಮನೇಲಿ ಎಂಥದೇ ಒಂದು ಫಂಕ್ಷನ್ ಆದರೂ ನಿಮ್ಮನೆಗೆ ಫಸ್ಟ್ ಬಂದು ಕರೆಯೋದು. ಈಗ ಊರಿಗೊಂದು ಹಿರಿಯರ ಅಂತ ನೀವೇ ಇರೋದಲ್ಲ, ನಿಮಗೆ ಕರೆದು ಆಮೇಲೆ ಉಳಿದ ಮನೆಗೆಲ್ಲ ಕರಿಯೋಣ ಅಂತ ಮೊದಲು ನಿಮ್ಮನೆಗೆ ಬಂದೆ. ಅದಕ್ಕೆ ಮಾದಪ್ಪಣ್ಣ ದೂರ ಹೋಗ್ಯಾರೆ. ಹೆಸರಣ್ಣ ಅದಾರೆ, ಒಳಗಾದರೆ ಕೂತ್ಕೊಳ್ಳಿ. ನಿಂಗಣ್ಣ ನಿಧಾನದಿಂದ ಮಾತಾಡೋಣ. ಅಲ್ಲ, ಪತ್ರಿಕೆ ಮಾಡಿಸ್ಲಾ ಅಂದ್ರಲ್ಲ, ಅದೇನ್ರಿ? ಅದ್ಯಾಕೆ ಹಂಗೆ ಮಾಡಿದ್ರಿ? ಅಲ್ಲ, ನಿಶ್ಚಿತಾರ್ಥನೇ ಒಟ್ಟು ಇದಾಗ ಮಾಡಿರಿ. ಮದುವೆ ಮನೆ ಹೌದಮ್ಮ, ಮದುವೆ ಮನೆಗೆ ಒಂದು ಪತ್ರಿಕೆ ಮಾಡಿಸ್ಲಾ ಅಂದರೆ ಎಂತ ತಮಾಷೆ ಮಾಡ್ತಿದ್ದೀರನ್ರೆ? ಇಲ್ಲ ಪಾರ್ವತಕ್ಕೆ ತಮಾಸ್ಕಿ ಮಾಡೋಕ್ಕೆ ಇದರಲ್ಲಿ ಅಂತ ಅದೇ ಹೇಳಿ. ಸಣ್ಣ ಮಕ್ಳನ್ರಿ ಹಾಗೆ ಮದುವೆ ಹಬ್ಬ ಇದರಲ್ಲೆಲ್ಲ ತಮಾಸ್ಕಿ ಅಂತ ಹೇಳೋಕ್ಕೆ. ತಮಾಸ್ಗೆಲ್ಲ ಏನಲ್ಲ, ಪತ್ರಿಕೆ ಮಾಡೋದು ಬೇಡ ಅಂದರೆ ಒಂದು ಕೆಲಸ ನಮ್ಮ ಪವನ್ನೇಯ ಗ್ರ್ಯಾಂಡಾಗಿ ಮದುವೆ ಮಾಡೋದು ಬೇಡ, ಮಂತ್ರ ಮಂಗಲ್ಯ ಮಾಡಿಸ್ಕಿ ಬಂದರೂ ಸಾಕು ಅಂತ ಕೂತಾನೆ. ಈಗ ಎಂತ ಮಾಡೋದು ಮಾರ, ಈಗಿನ ಹುಡುಗಣ್ಣರಿದು ಅವ್ರಿಗೆ ಲಾಕೆ ಆಯ್ತು. ಹೆಣ್ಣಿನ ಕಡೆಯವರಿಗೆ ಅವ್ರು ಒಪ್ಕೊಂಡಾರೆ. ನಾ ಹೇಳಿದ್ರೆ ಈಗ ಇವು ಒಪ್ತಾನ. ಭಾಳ ಮನ್ಸಿಗೆ ಬೇಜಾರಾಯ್ತು. ಎಂತ ಮಾಡ್ತೀರಿ? ಅದಕ್ಕೆ ನಾನು ತೀರ್ಮಾನ ಮಾಡಿದೆ, ಬೇಡ ಅತ್ಲಾಗೆ ಯಾರಿಗೂ ಬೇಡ್ದಿದ್ದು ನಂಗೆ ಎಂತಕ್ಕೆ ಬೇಕೋ ಮಂತ್ರ ಮಂಗಲ್ಯರಾಗಲಿ ಎಂಥದಾರು ಆಗಲಿ ಅಂಥೇಳಿ ಸುಮ್ಮನೆ ನಿಪ್ಪರಿದು ಕೂತ್ಬಿಟ್ಟಿನಿ ನೋಡಿ. ಆದರೆ ಮದುಮಕ್ಳು ಬಂದಾಗ್ಲಾರು ಒಂದು 4 ಜನ ಬಂದಿದ್ರೆ ಆತಿತ್ತಲ್ಲ ಅಂತ ನನ್ನ ಕೈಯಸ್ಸು. ಅದಕ್ಕೂ ಇನ್ನೇನು ಹೇಳ್ತಾನೆ. ನಾವು ಹೇಳಿದ್ರೆ ಅದು ಕುಪ್ಪಿನಕಾಯಿ ಕೊಚ್ಚಿ ಹಾಕಿದ್ರೆ ಸಹಿಯೋ ಬಿಡಿ, ನೀವು ಮಾತ್ರ ಬಲ್ಲಿ ಆತಾ. ಏನು ಈಗಿನ ಹುಡುಗರು ಅಂತ ನೋಡೋದು ಮಾರ, ಅವು ತಲೆ ಒಳಗೆ ಏನು ಓಡ್ತದ. ಅಲ್ಲ, ಜೀವನದಲ್ಲಿ ಒಂದು ಸತಿ ಒಂದು ಮದುವೆ ಅಂತ ಆಗದಪ್ಪ. ಮಗಳ ಮದುವೆನೂ ಪಾಪ ಗಡಿಬಿಡಿಲಿ ಅವಾಗೆಲ್ಲ ಇದು ಮಾಡಿದ್ರಿ. ಮಗನ ಮದುವೆ ಒಂದು ಗನಾಗ ಮಾಡೋಣ ಅಂತ ಯಾರಿಗೆ ಆಸೆ ಇರಲ್ಲ. ಈ ಹುಡುಗರು ಅವನಂಗೆಲ್ಲ ಸಿಕ್ಕಿದ್ನಲ್ಲ ಹೇಳ್ತಿದ್ನಲ್ಲ ಅವನಿಗೆ ಅಂತ ಅಲ್ಲ, ಮದುವೆ ಜೋರಾಗಿ ಮಾಡೋದಾರೆ ಹೆಣ್ಣಿನ ಕಡೆಯವ್ರು ಮಾಡಿಕೊಡ್ತಿದ್ರಪ್ಪ. ಇವು ಯಾಕೆ ಬೇಡ ಅನ್ನೋದ? ಏನಪ್ಪ ಈ ಮಕ್ಕಳಿದೆ ಗೊತ್ತಾಗಲ್ಲ. ಹ್ಞೂ ರೀ,
ನಾನು ಅದೇ ಹೇಳಿದ್ದು. ಎಂತ ಕಡಿಕ ಹುಡುಗಿ ಬೇಡ ಅಂತ ಹೇಳ್ತಾ ಎಂತದ ನಾವು ಸಾಧಾರಣಕ್ಕೆ ಒಂದು ಮದುವೆ ಹಾಕಿಡೋಣ ಅಂತ. ಈಗ ಹುಡ್ಗಣ್ಣರ ಮದುವೆ ಆಗೋ ಹುಡುಗಿ ಏನು ಹೇಳಿದ್ರು ಅದೇ ಸಮ ಕಾಣೋದಲ್ಲ ಅವರಿಗೆ. ಆದ್ರೆ ಆ ಹುಡುಗಿ ಅಪ್ಪ ಅಮ್ಮಗಾರ ಒಂದು ಬುದ್ಧಿ ಬೇಡ ಅಂದರೆ ಸುಮ್ಮನೆ ದೊಡ್ಡವ್ರ ಮಕ್ಕಳು ಅಂತ ಎಂತಕ್ಕೆ ನಮ್ಮಂಗಿದ್ದಾರೆ ಕೈಯಲ್ಲಿ ಆರ್ಕಾಸ್ ಮೂರ್ಕಾಸ್ ಇಟ್ಕೊಂಡಾರೆ ಎಲ್ಲಿ ಮಾಡೋಣ ಎಲ್ಲಿ ಖರ್ಚು ಮಾಡೋಣ ಏನು ಮಾಡೋಣ ಅಂತ ಹಂಗೆ ನೋಡೋದು. ಅವ್ರು ಹಂಗಲ್ರಿ, ದುಡ್ಡಿದ್ದರು ಮತ್ತು ದುಡ್ಡು ಒಟ್ಟಾಕಕ್ಕೆ ನೋಡ್ತಾರೆ. ಹಂಗೆ ಸಂಬಂಧ ಮಾಡೋಕ್ಕೆ ಹೋಗಲೇಬಾರ್ದು ಅಂತ ಕಾಣ್ತದೆ. ಸಂಬಂಧ ಮಾಡೋಕ್ಕೆ ನಾನು ಎಲ್ಲಿ ಹೋಗಿದ್ದೆ ಪಾರತಕ್ಕ? ಥೋ, ಅವೆಲ್ಲ ಕತೆ ಹೇಳಕ್ಕೆ ಹೋದ್ರೂ ಸುಖ ಇಲ್ಲ ಬಿಡಿ. ಬೇಡ ಅಂತ ನಾನು ಅಷ್ಟ ರೀತಿ ಹೇಳಿದ್ರು, ಅಯ್ಯೋ ನನ್ನ ಮಗಳನ್ನು ನಿಮ್ಮನೆಗೆ ತಂದ್ಕೋಬೇಕು, ನಿಮ್ಮ ಸುದ್ದಿ ಹಂಗೆಲ್ಲ ಹೇಳ್ತಾರೆ, ನೀವು ಅತ್ತೆ ಮಾವ ಒಳ್ಳೆಯರಂತೆ, ಹುಡುಗ ಒಳ್ಳೆಯವನಂತೆ, ನಾವು ಆಸ್ತಿ ಮನೆ ನೋಡಲ್ಲ, ಹುಡುಗ ಒಂದು ಒಳ್ಳೆಯವಾಗಿರ್ಬೇಕು, ಅತ್ತೆ ಮಾವ ಒಳ್ಳೆಯವಾಗಿರ್ಬೇಕು, ಅದಕ್ಕೆ ನಿಮ್ಮಂಗೆ ಸಂಬಂಧ ನಮಗೆ ಸಿಕ್ಕಲ್ಲ, ದಮ್ಮಯ್ಯ ದಕ್ಕಯ್ಯ ಅನ್ನೋಕ್ಕೆ ಹಾಕಿಂಡ್ರು ಕಡಿಗೆ ಗೊತ್ತಾನ. ನಾನು ಮತ್ತೊಂದು ಲೆಕ್ಕ ಹಾಕಿದೆ ಪಾರತಕ್ಕ, ಸುಮ್ಮನೆ ಸುಳ್ಳು ಯಾಕೆ ಹೇಳಲಿ, ನಾವೆಲ್ಲ ಇದೇ ಬಡತನದಲ್ಲಿ ಅನ್ಭವಿಸಿ ಸಾಕಾಗಿತ್ತನ್ರಿ, ಇನ್ನು ಮುಂದಕ್ಕಾರ ಅದಕ್ಕೆ ಅನಗಾಣ್ಲಿ. ಹೆಂಗೆ 2 ಹೆಣ್ಣು ಮಕ್ಕಳು, ಇವನಿಗೆ ಒಂದು ಪಾಲು ಸಿಗ್ತದೆ, ಗನಾಗಿ ಇರ್ತಾನೆ ಅಂಥೇಳಿ ನಾನು ಈ ಥರ ಗಿರಸ್ದೆ. ನೋಡಿದ್ರೆ ಇವು ಮದುವೆ ಬೇಕಾರೆ ಮುಂಚೆ ಪೂರ್ತಿ ಆ ಕಡೆನೇ ತಿರ್ಕಿಂಡರೆ, ಇದಕ್ಕೆ ಅಂತ ಹೇಳೋದು ಹೇಳಿ. ಆಗಲಿ ಬೇಜಾರು ಮಾಡ್ಕೊಬೇಡಿ, ಇಲ್ಲಿ ಹೇಳಿದ್ದು ಇನ್ನು ಹೋದಲ್ಲೆಲ್ಲ ಹಿಂಗೆ ಹೇಳಬೇಡಿ. ಅದೇ ನಮ್ಮನೆ ಮಜ್ಜಿಗೆ ತಗೊಂಡೋಗಿ ವೈನೆ ಮನೆ ನಡಿ ಕುಡಿದ್ರು ಅನ್ನಂಗೆ ನಿಮ್ಮ ಮಗನ ಸುದ್ದಿ ನೀವು ಹಿಂಗೆ ಹೇಳ್ಕೊಂಡ್ರಿ ಏನು ಚೆನ್ನಾಗಿರ್ತದೆ ನಿಂಗಣ್ಣ. ಏನೋ ಹುಡುಗರು ಗೊತ್ತಾಗಲ್ಲ, ತಿಳುವಳಿಕಿಲ್ಲ, ಅವ್ನು ಹೇಳನೋ ಬಿಟ್ಟನೋ ಗೊತ್ತಾ ನಮಗೇನ. ಇವನ್ ತಲೆಯಲ್ಲಿ ಇನ್ನು ಏನು ಇಟ್ಕೊಂಡು ಮಂತ್ರ ಮಾಂಗಲ್ಯ ಆಗೋಣ ಅಂದನ. ಹೋಗಲಿ ಬಿಡಿ, ಬೇಜಾರು ಮಾಡ್ಕೊಬೇಡಿ. ಇಲ್ಲ ಪಾರತಕ್ಕ, ನಾನು ಹಂಗೆ ಎಲ್ಲರ ಹತ್ರ ಈ ಥರ ಮಾತಾಡೋಕ್ಕೆ ಹೋಗಲ್ಲ. ನಿಮ್ಮ ಹತ್ರ ಏನೋ ಒಂದು ವಿಶ್ವಾಸಕ್ಕೆ ಹೇಳೋದು ಬಿಟ್ಟರೆ, ಅದು ಈಗ ಎಲ್ಲ ಜ್ಞಾನ ಮಾಡ್ತಾ ಬಂದನಲ್ಲ, ಮನ್ಸಿಗೆ ಭಾಳ ಒಂಥರ ಬೇಜಾರಾದಂಗೆ ಆತ್ರಿ. ಏನೋ ಮಕ್ಕಳು ಅಂಥೇಳಿ ನಾವು ಹಗಲು ರಾತ್ರಿ ನೀರು ಬರೋ ಕಣ್ಣಲ್ಲಿ ರಕ್ತ ಬರ್ಸ್ಕೊಂಡು ದುಡಿದು ಮನೆ ಸಂಸಾರ ಅಂತ ಮಾಡಿಟ್ರೆ, ಇವಕ್ಕೆ ಈಗಲೇ ತಮ್ಮದು ಅನ್ನೋದೊಂದು ಬಂದು ಹೋಗಿರುತ್ತಲ್ಲ, ಎಂತಕ್ಕೆ ಮಾಡಬೇಕು ಅಂತ ಕಾಣ್ತದೆ. ಮಗಳೊಬ್ಳದೇ ನೋಡಿದ್ರು ಮಾತಾಡ್ಬೇಕಾದ್ರೆ ಸಿಟ್ಟುಗಂಡೇ ಇದು ಮಾಡ್ತದೆ, ಎಷ್ಟು ಮಾಡಿದ್ರೂ ಸಾಲದು ಅಂತ. ಮಗ ನೋಡಿದ್ರೆ ಹಿಂಗೆ, ಮಕ್ಕಳು ಇಲ್ದಿದ್ದರೆ ಪುಣಾತ್ಮರು ಅಂತ ಕಾಣ್ತದೆ ಒಂದೊಂದು ಸತಿ. ಹೋಯ್ತು ನಿನಗಡ ಎಂತ ಮಾತಂತ ಆಡ್ತೀರಿ? ಏನೋ ಒಂದುಗಳಿಗೆ ಸಣ್ಣ ಪುಟ್ಟ ಒಂದು ಮನಸ್ಸಾಗ ಬರ್ತವೆ ಅಂತೇಳಿ ಅದನ್ನೇ ಒಂದು ದೊಡ್ಡ ಇದು ಮಾಡ್ಕೊಳ್ಳೋದ. ನಿಮ್ಮ ಹುಡುಗರೇನು ಹಂಗಿದ್ದಾವಲ್ಲ, ನಿಮ್ಮ ಮಾತೇನು ಇಲ್ಲಿ ತನಕ ತೆಗೆದು ಹಾಕಲ್ಲ. ಎಲ್ಲರಿಗೂ ಅವ್ರವ್ರ ಮನೆ ಮಕ್ಕಳು ಹಾಗೆ ಅಂತ ಕಾಣೋದು. ಬೇರೆಯವ್ರ ಮನೆ ಮಕ್ಕಳದ್ದೆಲ್ಲ ಕೇಳಬೇಕು, ಆವಾಗ ಗೊತ್ತಾಗ್ತದೆ ಓ ನಮ್ಮವೇ ಒಂಚೂರು ಅಂತ. ಆಗಲಿ ಏನೋ ಭಾಳ ಮನ್ಸಿಗೆ ತಗೊಂಡಿರೇನೋ ಪಾಪ, ಬೇಜಾರಾದಾಗ ಒಂದೊಂದು ಸತಿ ಹಂಗೆ ಅನ್ನಿಸ್ತದೆ. ಕೂತ್ಕೊಳ್ಳಿ ಒಂದು ಲೋಟ ಕುಡಿಯೋಕ್ಕೆ ತಗೊಬರ್ತೀನಿ. ಪೂರಕ್ಕೊಂದು ಸತಿ ಬಂದಿರಿ ಮಾರ. ಬೇಡ ಪಾರತಕ್ಕ, ಕುಡಿಗಿಡಿಯೋಕ್ಕೆ ಏನೂ ಕೊಡಲೇಬೇಡಿ, ಕುಡಿಯೋಕ್ಕೂ ಬೇಡ, ಎಂಥದ್ದು ಬೇಡ, ಮಾತಪ್ಪಣ್ಣ ದೂರ ಹೋಗ್ಯಾರೆ. ನಿಮ್ಮ ಹೆಸರು ಹೇಳೋಣ ಮತ್ತೊಂದು ಥರದ ಕತೆ ಮಾರ. ಮೊನ್ನೆ ಎಲ್ಲ ಯಾರ ಮನೆಗೆ ಹೋಗಿ ಆ ಕೋಳಿ ಮಾಂಸ ತಿನ್ಕೊ ಬಂದಿದ್ದಂತೆ, ಆಶಂಕೆ ಹಾಕ್ಕೊಂಡದೆ. ಬಾಲ್ ಮಕ್ಕಳಿಗಿಂತ ಆತತ್ತ ಅಂದ್ಬಿಡಿ, ಒಂದು ಮಾತ್ರೆ ತಗೊಳಲ್ಲ, ಒಂದು ಔಷಧಿ ತಗೊಳಲ್ಲ, ಕಮ್ಮಿ ಆಗೋ ಅಂದ್ರೆ ಎಲ್ಲಿಂದ ಆಗ್ತದ್ರಿ? ಹೇಳಿ ನನಗೂ ಸಾಕಾಗಿ ಹೋತ, ಅದನ್ನೇ ಹೇಳ್ತಾ ಹೊರಗೆ ಬರ್ತಾ ಇದ್ದೆ. ಸೀತಾರ ಮನೆಗೆ ಹೋಗಿ ಒಂಚೂರು ಅರೋಟಾರು ತರೋಣ ಅಂತೇಳಿ ಹೋಗ್ತಾ ಇದ್ದೆ. ಅಷ್ಟೊತ್ತಿಗೆ ನೀವು ಕಂಡ್ರಲ್ಲ, ಇಲ್ಲೇ ನಿಂತೆ. ಎಂತ ಮನ್ಸಿಗೆ ಶುರುವಾದ್ರೆ ಹಿಂಗೆ ನೋಡಿ. ಗೌರ್ಮಿಗೆ ಪಾರತಕ್ಕ, ಅವು ಕೊಲ್ಲು ಬಿದ್ದವು, ಆ ಪಾರಂ ಕೋಳಿ ಇದನ್ನು ತಿನ್ನಕ್ಕೆ ಹೋಗ್ಬಾರ್ದ್ರಿ ಈ ದಿನದಲ್ಲಿ. ಬೇಸಿಗೆ ಬಿದ್ದಂಗೂ ಮತ್ತೆ ಒಂಥರ ಅದು ಔಷಧಿ ಮಾತ್ರ ತಗೊಂಡಿದ್ರೆ ಆತಿತ್ತು. ನಿಮಗೆ ಹಳ್ಳಿ ಔಷಧಿನೇ ಮಾಡಬೇಕಿತ್ತು. ಮಾಡಕ್ಕೆ ಹಂಗೆ ಸುಮಾರು ಗೊತ್ತ್ರಿ, ತಗೋಬೇಕಲ್ಲ ಹೇಳಿ. ಬರೀ ಮಾಡಿ ನಾನು ಕುಡಿಯೋದ, ನಾ ತಿನ್ನೋದ, ಅವ್ರು ತಿನ್ಬೇಕಲ್ಲ. ಈಗ ನೀವು ಬಂದಿದ್ದು ಗೊತ್ತಾದರೆ ಎದ್ದು ಹೊರಗೆ ಬರ್ತಾ ಇರ್ತಿರಲ್ಲ, ದಗಡಿಗೆ ಆಗಲ್ಲ, ಎದ್ದು ನಡೆಯೋಕ್ಕೆ ಆಗದಷ್ಟು ಸುಸ್ತಾಗಿ ಹೋಗ್ಯಾರೆ. ಪಾಪಣ್ಣನ ಅದೇ ಒಂದು 2 ಸಿಂಗಾಳ ತಗೋಬಾ ಅಂತ ಕಳಿಸೀನಿ, ಕೊಟ್ಟು
ಒಂಚೂರು ಅರ ರೊಟ್ಟಿ ತಿಂದು ಸಂಗಾರು ಒಂದು ಜೀವ ಒಂದು ಗಟ್ಟಿ ಮಾಡ್ಬೇಕು ಮಾರ. ನೀವು ಇದು ಮಾಡಿ ಪಾರ್ವತಕ್ಕ, ಪಾಪ ನಿಮ್ಮ ತಲೆ ಬಿಸಿನೇ ನಿಮ್ಗಾಗ್ಯದೆ. ಪಾಪಣ್ಣಗೆ ಹೇಳಿ ಆತ, ನಾನು ಹೇಳ್ತೀನಿ ಏನಾರು ಸಿಕ್ಕಿದ್ರೆ ಪಾಪಣ್ಣನ ಹೆಂಡ್ತಿಗೆ ಮಾದಪ್ಪಣ್ಣಗೂ ಹೇಳಿ. ಮತ್ತು ಇವತ್ತು ಪಾಪ ಸುಸ್ತಾಗ್ಯಾರೆ ಅಂತೀರಲ್ಲ, ಇನ್ನೊಂದು ದಿನ ಎಂದಾರು ಬರ್ತೀನಿ.